ಯೋಗ ಎನ್ನುವ ಪದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಯಜು ಎನ್ನುವ ಅರ್ಥವಿದ್ದು, ಇದರ ಅರ್ಥ ಒಂದಾಗು ಎನ್ನುವುದಾಗಿದೆ. ಪರಬ್ರಹ್ಮನ ಜೊತೆ ಐಕ್ಯವಾಗು ಎನ್ನುವ ಅರ್ಥ. ಯೋಗದಿಂದ ಮನಸ್ಸು ಮತ್ತು ದೇಹ, ಹಾಗೆಯೇ ಮನುಷ್ಯ ಮತ್ತು ಪ್ರಕೃತಿಯನ್ನು ಸೇರಿಸುವ ಒಂದು ಪವಿತ್ರ ಸಾಧನ ಎಂದರೆ ತಪ್ಪಾಗಲಾರದು ವೀಕ್ಷಕರೇ. ಭೌತಿಕತೆಯಿಂದ ಅಭೌತಿಕತೆ ಕಡೆಗೆ ಪಯಣಿಸಬೇಕಾದರೆ ಯೋಗ ಮಾರ್ಗದರ್ಶಕವಾಗಿದೆ. ಮನಸ್ಸು ಮತ್ತು ದೇಹವನ್ನು ಒಂದು ಲಯದೊಳಗೆ ತಂದುಕೊಂಡು ಪರಬ್ರಹ್ಮನನ್ನು ಪಡೆಯಲು ಯೋಗದ ಹಿಂದಿರುವ ಮೂಲ ಉದ್ದೇಶವಾಗಿದೆ. ಇಂತಹ ಯೋಗವು ಜನಮೆಚ್ಚುಗೆಯನ್ನು ಪಡೆಯಲು ಪತಂಜಲಿ ಮಹರ್ಷಿಯಿಂದ ಸೃಜಿಸಲ್ಪಟ್ಟ ಅಷ್ಟಾಂಗ ಯೋಗವಾಗಿದೆ ಎಂದರೆ ತಪ್ಪಾಗಲಾರದು. ವೇದಗಳ ಕಾಲಕ್ಕಿಂತಲೂ ಮೊದಲು ಯೋಗವಿತ್ತೆಂದು ಅವುಗಳಲ್ಲಿ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಎಂಬುವುಗಳನ್ನು ಗುರುವಿನ ಮೂಲಕ ಕಲಿಯುತ್ತಿದ್ದ ಶಿಕ್ಷಣವಾಗಿತ್ತು. ಹೀಗೆ ಬೆಳೆಯುತ್ತಾ ಮುಂದೆ ಹಠಯೋಗ, ರಾಜಯೋಗ, ಕುಂಡಲಿನಿ ಯೋಗದ ಜೊತೆಗೆ ಹಲವು ಕವಲೊಡೆಯುತ್ತಾ ಮೋಕ್ಷವೆನ್ನುವ ಮರವನ್ನು ಏರಲು ಏಣಿಮೆಟ್ಟಿಲುಗಳಾಗಿ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಮನಸ್ಸನ್ನು ಶಾಂತಗೊಳಿಸುತ್ತಾ ಅಂತರ್ಮುಖಿಯಾಗಿಸಿಕೊಂಡು ಪರಬ್ರಹ್ಮನನ್ನು ಕಾಣುವುದೇ ಯೋಗದ ಮೂಲ ಉದ್ದೇಶವಾಗಿದೆ. ಇಂತಹ ಯೋಗದ ಬಗ್ಗೆ ಕನಕಪುರ ನಗರದ ಟ್ರಾನ್ಸ್ಫಾರ್ಮರ್ ರಸ್ತೆಯಲ್ಲಿರುವ ಪತಂಜಲಿ ಯೋಗ ಸಮಿತಿ ವತಿಯಿಂದ ವಿಶ್ವ ಯೋಗ ದಿನ ಅಂಗವಾಗಿ ಸಮಿತಿ ಅಧ್ಯಕ್ಷರಾದ ಬಾಲಕೃಷ್ಣ ಆರ್ಯರವರ ನೇತೃತ್ವದಲ್ಲಿ ಪ್ರತಿದಿನ ಮುಂಜಾನೆ ಯೋಗಾಭ್ಯಾಸ ನಡೆಸಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ ಜೂನ್ 21ರಂದು ವಿಶ್ವ ಯೋಗ ದಿನದ ಪ್ರಯುಕ್ತ ಆ ದಿನವೂ ಕೂಡ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಕೇವಲ ಒಂದು ದಿನಕ್ಕೆ ಅಷ್ಟೇ ಯೋಗ ದಿನಾಚರಣೆ ಆಚರಣೆಯಾಗಬಾರದು. ಪ್ರತಿದಿನ ಯೋಗದ ಸತತ ಅಭ್ಯಾಸದಿಂದ ಜಂಜಾಟದ ಪ್ರಪಂಚದೊಳಗೆ ಪ್ರಶಾಂತತೆಯ ಮನಸ್ಸನ್ನು ತಮ್ಮದಾಗಿಸಿಕೊಂಡು ಸಮೃದ್ಧ ಬದುಕನ್ನು ನಡೆಸಬೇಕಾದರೆ ಯೋಗಾಸನ ಸಹಿತ ಯೋಗವು ನಮ್ಮ ದಿನಾಚರಣೆಯಾಗಬೇಕೆಂದಿದ್ದಾರೆ ವೀಕ್ಷಕರೇ. ಮತ್ತೊಮ್ಮೆ ಕೈಗಳನ್ನು ಸಗಲ ಮಾಡ್ಕೊಳ್ಳಿ. ಗಂಟೆಗಳನ್ನು ಹೀಗೆ ಮಸಾಜ್ ಮಾಡಿ. ಹಾಸ್ಯಾಸನ. ನಗಬೇಕು, ಜೋರಾಗಿ ನಗಬೇಕು, ನಗಿಸ್ಬೇಕು. ಆದರೆ ಅಪಹಾಸ್ಯ ಮಾಡಿ ನಗಬಾರದು. ಅರ್ಥ ಆಯ್ತಾ? ಈ ದೇಹವನ್ನು ಸಡಿಲ ಮಾಡ್ತಾ ನಗುವ ಪ್ರಯತ್ನ ಮಾಡೋಣ. ಕೈಗಳನ್ನು ಹೀಗೆ ಅಗ್ರ ಮಾಡ್ಕೊಳ್ಳಿ. ಜೋರಾಗಿ ಒಮ್ಮೆಲೆ ನಗೋಣ. ಹೀಗೆ ಜೀವನದಲ್ಲಿ ಖುಷಿಯಾಗಿ ಯೋಗ ಪ್ರಾಣಾಯಾಮ ಮಾಡ್ತಾ ಆರೋಗ್ಯವನ್ನು ಕಾಪಾಡಿಕೊಳ್ತಾ ನಾವೆಲ್ಲರೂ ಸಮಾಜದಲ್ಲಿ ಸಾಮರಸ್ಯದೊಂದಿಗೆ ಬದುಕಬೇಕು. शान्तिः अन्तरिक्षगं शान्तिः पृथिवी शान्तिः आपः शान्तिः ओषधय शान्तिः
वनस्पतयः शान्तिः विश्वे देवाः शान्तिः ब्रह्म शान्तिः सर्वगं शान्तिः शान्तिरेव शान्तिः सा मा शान्तिरेधि ॐ शान्ति शान्ति शान्तिः चतुरंग दंडासन, अष्टांग नमस्कारासन, ऊर्ध्वमुख श्वानासन, अधोमुख श्वानासन, एकपाद प्रसरणासन, उत्थानासन, नमस्कार।